ಅವ್ರು ಬೇಗ ಹುಷಾರ. ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಡ್ರೋನ್ ಪ್ರತಾಪ್ ಇಷ್ಟ. ಏನಕ್ಕೆ? ಅವ್ರು ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಅವರೇ ಗೆಲ್ಲಬೇಕು ಅಂತ ಇಷ್ಟ. ಅವ್ರು ತುಂಬ ಕಷ್ಟಪಟ್ಟು ಬೆಳೆದು ಬಂದಿದ್ದಾರಲ್ವಾ, ಸೊ ಅವ್ರು ಗೆದ್ರೆ ಹಳ್ಳಿಯಿಂದ ಬಂದಿದ್ದಾರೆ. ಅದಕ್ಕೆ ಅವರು ಗುರುಜಿಯವರು ಹೇಳಿದ್ರಲ್ವಾ ನಿಮ್ಮ ತಂದೆ ತಾಯಿ ಜೊತೆ ಹೋಗಂಗೆಲ್ಲ ದೂರ ಇರಬೇಕು ಅಂತ ಹೇಳಿ. ಫಾರಿನಲ್ಲಿ ಇರಬೇಕು ಅದೇ ಹೇಳಿದ್ರು. ಅಂದ್ರೆ ಅದು ಒಂದೊಂದ್ಸಲ ಭವಿಷ್ಯನೂ ಸುಳ್ಳಾಗಬಹುದು. ಈಗಾಗಲೇ ಕುಗ್ಗದಂತ ಹುಡುಗ 3 ವರ್ಷ ಬಿಟ್ಟು ಇರೋಂಥ ಹುಡುಗ ಮತ್ತೆ ಇರೋಕ್ಕಾಗ ಲೆವೆಲ್ ಚೇಂಜ್ ಆಗುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ, ಮೇ ಬಿ ಚೇಂಜ್ ಆಗುತ್ತೆ ಮತ್ತೆ ಒಂದಾದರೂ ಆಗ್ಬೋದು. ತಂದೆ ತಾಯಿ ಜೊತೆ ಇದ್ದೇ ಸಾಧನೆ ಮಾಡಬೇಕು. ನಿನ್ನೆ ಡ್ರೋನ್ ಪ್ರತಾಪ್ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಅಂತೇಳಿ ಸುದ್ದಿ ಹರಿದಾಡ್ತಾ ಇದೆ. ಹೌದು, ಅದು ಸರ್ ಗೊತ್ತಿರಲಿಲ್ಲ. ನಿನ್ನೆ ನಾವು ನೋಡಿಲ್ಲ, ಯಾಕೆಂದ್ರೆ ನಾವು ಹಾಸನಿಗೆ ಸಾವಾಗಿತ್ತು. ನಾವು ಹಾಸನಿಗೆ ಹೋಗಿ ಬಂದಿರೋದು. ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ. ಬೇಗ ಹುಷಾರಾಗಬೇಕು ಅಂತ ಅನ್ಕೊಂತೀವಿ. ಬೇಗ ಹುಷಾರು, ಅವರೇ ಗೆಲ್ಬೇಕಂತ ಇಷ್ಟ. ರಿಟರ್ನ್ ಬಿಗ್ ಬಾಸ್ ಶೋಗೆ ಬರಲ್ಲ, ಆ ರೀತಿ ಕ್ರಿಟಿಕಲ್ ಆಗಿದ್ದಾರೆ ಅನ್ನೋ. ಬರ್ತಾರೆ ಅನ್ಸುತ್ತೆ, ನಮ್ಮೆಲ್ಲ ಪ್ರೀತಿ ಇರುತ್ತಲ್ವಾ, ಬರ್ತಾರೆ. ದೇವ್ರ ಹತ್ರ ಎಲ್ಲ ಕೇಳ್ತೀವಿ. ನಾಳೆ ನನ್ನ ಮಗಳು ಓಂಶಕ್ತಿಗೆ ಹೋಗ್ತಾಳೆ, ಅಲ್ಲಿ ದೇವ್ರ ಹತ್ರ ಕೇಳ್ಕೊ ಬರ್ತಾಳೆ. ಪ್ರತಾಪ್ ಬೇಗ ಹುಷಾರಾಗಿ ಬರಲಿ ಅಂತ ನನ್ನ ಮಗಳು ದೇವ್ರ ಹತ್ರ ಕೇಳ್ಕೊಂಡ್ಬರ್ತೀವಿ. ಅವರೇ ವಿನ್ ಆಗಬೇಕು, ಅವರು ಹುಷಾರಾಗಿ ಬೇಗ ಬರಲಿ ಅಂತ ಅರಸ್ಕೊಂತೀವಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸುದೀಪ್ ಸರ್ ಫೇವ್ರೇಟ್ ನಮಗೆ, ತುಂಬ ಇಷ್ಟ. ಅಂದರೆ ಸುದೀಪ್ ಸರ್ ನಮ್ಮ ಯಜಮಾನರಿಗೆ ನಮಗೆಲ್ಲ ತುಂಬ ಇಷ್ಟ. ಅವ್ರು ತುಂಬ ಚೆನ್ನಾಗಿ ನಡೆಸ್ತಾರೆ. 10 ಸೀಸನ್ ಎಲ್ಲ ಇನ್ನು 10 ಬಂದರೂ ಫೇವ್ರೇಟು. ಇನ್ನು 20 ಸೀಸನ್ಸ್ ಬಂದರೂ ಅವರೇ ನಡೆಸಬೇಕು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಐಶ್ವರ್ಯ. ಶಶಿಕಲಾ. ಸೂಪರ್ ಅಮ್ಮ, ಥ್ಯಾಂಕ್ ಯು.